ಕನ್ನಡಕ್ಕೆ ಅವಮಾನವನ್ನ ಮಾಡ್ಲಾಗ್ತಾ ಇದೆ. ನಾವ್ಯಾರು ಕನ್ನಡಿಗರಲ್ವಾ? ಬರೀ ಕನ್ನಡ ಪರ ಹೋರಾಟಗಾರರೇ ಬೀದಿಗಿಳಿದು ಕನ್ನಡವನ್ನ ಉಳಿಸ್ಬೇಕಾ ಅನ್ನುವಂತಹ ಪ್ರಶ್ನೆ. ಖಂಡಿತವಾಗ್ಲೂ ಮೇಡಮ್, ಈಗ ಇವತ್ತೇನ್ ಈ ಘಟನೆ ನೋಡ್ತಾ ಇದ್ರೆ ಇವತ್ತು ಕೋರಮಂಗಲದಲ್ಲಿ ಆಗಿರ್ತಕ್ಕಂಥದ್ದು ಕಳೆದ ಒಂದೂವರೆ ತಿಂಗಳ ಅವಧಿಯಲ್ಲಿ ಇದು 4ನೇ ಘಟನೆ ಆಗಿರ್ತಕ್ಕಂಥದ್ದು. ಮೊದಲನೇದು ವಿಂಗ್ ಕಮಾಂಡರ್ ನಮ್ಮ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಸುಳ್ಳು ಸುದ್ದಿ ಒಪ್ಪಿಸಿ ಕನ್ನಡಿಗರನ್ನ ವಿಲನ್ ರೀತಿ ತೋರಿಸಿದ್ದು. ಎರಡನೇದು ಬಂದು ಒಬ್ಬ ಆಟೋದವನ್ನ ಹಿಡ್ಕೊಂಡು ಇದು ಬೆಂಗಳೂರು, ನೀನ್ ಇಲ್ಲಿ ಇರ್ಬೇಕು ಅಂತಂದ್ರೆ ಹಿಂದಿ ಮಾತಾಡ್ಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡಿದ್ದು. ಮೊನ್ನೆ ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ ಕನ್ನಡ ಹಾಡು ಕೇಳಿದ್ರೆ ಅದನ್ನ ಪೆಹಲ್ಗಾಮ್ಗೆ ಹೋಲಿಸಿ ನಮ್ಮನ್ನ ಉಗ್ರಗಾಮಿಗಳು ಅನ್ನೋ ರೀತಿ ಬಿಂಬಿಸಿದ್ದು. ಈಗ ಈ ಘಟನೆ, ಈ ಡಿಸ್ಪ್ಲೇಯಲ್ಲಿ ಬೋರ್ಡ್ ಅಲ್ಲಿ ಕನ್ನಡಿಗರನ್ನ ಬಹಳ ತುಚ್ಛವಾದ ಶಬ್ದ, ಅದನ್ನ ಬಳಸೋದ್ ಬೇಡ, ಅದು ಬರಬೇಕು ಅಂದ್ರೆ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಟೈಪ್ ಮಾಡ್ಬೇಕು. ಅವರು ಟೈಪ್ ಮಾಡಿ ಸೆಟ್ ಮಾಡಿದ್ದು ಅಲ್ಲಿ ಬರಬೇಕು. ಅಂದ್ರೆ ಇಂಟೆನ್ಷನಲಿ ಇದನ್ನ ಮಾಡಿ ಕನ್ನಡಿಗರನ್ನ ಅವಮಾನಿಸುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಆ ಹೋಟೆಲ್ ಓನರ್ನ ಬಂಧಿಸ್ಬೇಕು, ಜೊತೆಗೆ ಯಾರು ಇದನ್ನ ಮಾಡಿದಾರೆ ಅವ್ರನ್ನ ಬಂಧಿಸ್ಬೇಕು. ಮೇಲಾಗಿ ಆ ಹೋಟೆಲ್ ಇನ್ಯಾವುದೇ ಕಾರಣಕ್ಕೂ ಇರಬಾರ್ದು, ಆ ಪರವಾನಗಿಯನ್ನ ರದ್ದು ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಬಿಬಿಎಂಪಿ ಅವ್ರ ವಿರುದ್ಧ ನಾವು ನಿಂತ್ಕೋಬೇಕಾಗುತ್ತೆ. ಸರ್ ಹಾಗೆ ಸಂಪರ್ಕದಲ್ಲಿರಿ, ಶಿವರಾಜ್ ತಂಗಡಿ ಅವರು ಕೂಡ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ನೋಡಿ ಸರ್, ಕನ್ನಡಕ್ಕೆ ಈ ರೀತಿಯಾದಂತಹ ಅವಮಾನವನ್ನ ಸಹಿಸಿ ಸಹಿಸಿ ಸಾಕಾಗೋಗ್ಬಿಟ್ಟಿದೆ. ಈಗ ಹೋಟೆಲ್ನ ಸರದಿ ಶುರುವಾಗಿದೆ. ಹೋಟೆಲ್ನ ನಾಮಫಲಕದಲ್ಲಿ ಕನ್ನಡವನ್ನ ಕೆಟ್ಟದಾಗಿ ಬಳಕೆ ಮಾಡಲಾಗಿದೆ. ಆ ಪದವನ್ನ ಬಳಕೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಕನ್ನಡವನ್ನ ಬಳಕೆ ಮಾಡ್ಕೊಳ್ಳಾಗಿದೆ. ಸರ್ ಏನ್ ಹೇಳ್ತೀರಿ ಈ ರೀತಿಯಾದಂತಹ ದುರ್ವರ್ತನೆಗೆ? ಮೇಡಮ್ ಈಗಾಗಲೇ ನಮ್ ಗಮನಕ್ಕೆ ಬಂದಿದೆ. ಯಾರು ಅನ್ನೋದು ಪೊಲೀಸ್ ಸ್ಟೇಷನ್ಗೂ ಹೇಳಿದೀನಿ, ನಮ್ಮ ಇಲಾಖೆ ಅಧಿಕಾರಿಗಳಿಗೂ ಹೇಳಿದೀನಿ, ಮತ್ತು ಅದಕ್ಕೆ ಬಿಬಿಎಂಪಿಯ ಅಧಿಕಾರಿಗಳ ಜೊತೆಗೂ ಮಾತಾಡಿದೀನಿ. ಅವ್ರನ್ನ ಈ ರೀತಿ ಕನ್ನಡವನ್ನ ಯಾರು ಈ ರೀತಿ ಕೆಟ್ಟದಾಗಿ ಬಳಕೆಯನ್ನ ಮಾಡ್ತಾರೆ, ಕನ್ನಡ ಭಾಷೆಯ ಬಗ್ಗೆ ಯಾರಾದ್ರೂ ಈ ರೀತಿ ಮಾಡಿದ್ರೆ ಅವ್ರ ಬಗ್ಗೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುತ್ತೀವಿ. ಅದ್ರಾಗ ಎರಡು ಮಾತಿಲ್ಲ. ಈಗಾಗಲೇ ಮಡಿವಾಳ ಪೊಲೀಸ್ ಸ್ಟೇಷನ್, ನನಗ್ ಮಾಹಿತಿ ಬಂದ ಪ್ರಕಾರ ಮಡಿವಾಳ ಪೊಲೀಸ್ ಸ್ಟೇಷನ್ ದಲ್ಲಿ ಈಗಾಗಲೇ ಅವ್ರನ್ನ ಕರ್ಕೊಂಡೋಗಿ ಕುಂದಿಸಿದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಆ ಅಂಗಡಿ ಯಾವ್ದಿದೆ ಅದನ್ನು ನಾನು ಬಿಬಿಎಂಪಿಗೆ ಮಾತಾಡ್ತಾ ಇದ್ದೀನಿ. ಬಿಬಿಎಂಪಿಗೆ ಮಾತಾಡಿ ತತ್ಕ್ಷಣ ಅವ್ರ ಮೇಗೂ ಕ್ರಮ ವಹಿಸುವಂತ ಕೆಲಸವನ್ನು ಮಾಡ್ತೀವಿ. ಸರ್ ಒಟ್ನಲ್ಲಿ ಈಗ ಅಂಗಡಿಗೆ ಮತ್ತೆ ರೀ ಓಪನ್ ಮಾಡೋದಕ್ಕೆ ಬಿಡಬಾರ್ದು ಅನ್ನೋದು ಕನ್ನಡ ಪರ ಹೋರಾಟಗಾರರ ಆಗ್ರಹ, ಮತ್ತೆ ಕನ್ನಡದವರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿಯಾದಂತಹ ಆಕ್ಷನ್ ತೆಗೆದುಕೊಳ್ತೀರಿ? ಯಾಕಂದ್ರೆ ಇದು ಮೊದಲನೇ ಪ್ರಕರಣ ಅಲ್ಲ ಸರ್. ಕನ್ನಡಿಗರಿಗೆ ಈ ರೀತಿ ಅವಮಾನವನ್ನ ನಾವು ಸಹಿಸಿಕೊಳ್ಳುವಂತ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾನು ಬಿಬಿಎಂಪಿ ಅದನ್ನೆಲ್ಲ ಅಂಗಡಿಯನ್ನ ನೋಡ್ತಾ ಇರೋದು, ಓಪನ್ ಮಾಡೋದು ಮತ್ತೊಂದು, ಅದಕ್ಕೆ ಸಂಬಂಧಪಟ್ಟದ್ದು ಬಿಬಿಎಂಪಿಗೆ ಸೂಚನೆಯನ್ನ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಸರ್ ನೋಡಿ, ಈ ತಿಂಗಳಲ್ಲಿ ಮೂರು ಪ್ರಕರಣಗಳು ನಡೆದಿರುವಂತದ್ದು. ಒಂದು ಸೋನು ನಿಗಮ್ ಅವರು ಮತ್ತೆ ವಿಂಗ್ ಕಮಾಂಡರ್ ಅವರು ಆರೋಪವನ್ನ ಮಾಡ್ತಾರೆ ಕನ್ನಡಿಗರ ಮೇಲೆ. ಯಾರ್ಯಾರು ಕನ್ನಡಿಗರ ಬಗ್ಗೆ ಅವಮಾನವಾಗಿ ನಡ್ಕೊಂತಾರೆ ಅವ್ರಿಗೆ ಈಗಾಗಲೇ ಎಲ್ಲಾ ರೀತಿ ಶಿಕ್ಷೆಯನ್ನ ಮಾಡ್ತಾ ಇದ್ದೀವಿ. ಯಾರನ್ನು ಬಿಡಂತ ಪ್ರಶ್ನೆ ಇಲ್ಲ, ಬಿಡಕ್ಕೂ ಆಗಲ್ಲ. ಇನ್ಮ್ಯಾಕೆ ಇದನ್ನ ಇನ್ನೂ ಕಠಿಣವಾದಂತ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಸೂಚನೆಯನ್ನು ಕೊಡ್ತೀವಿ. ಸರ್ ಹೋಟೆಲ್ ನ ಸಿಬ್ಬಂದಿ ಹೇಳ್ತಾರೆ ಆ ಒಂದು ಡಿಸ್ಪ್ಲೇ ಬೋರ್ಡ್ ಇದೆಯಲ್ಲ ಅದು ಹ್ಯಾಕ್ ಆಗೋಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಸರ್ ಈ ರೀತಿಯಾಗಿ ಸಬೂಬನ್ನ ನೀಡ್ತಾ ಇದಾರಲ್ಲ, ಈ ರೀತಿ ಡಿಸ್ಪ್ಲೇ ಎಂದರೆ ಹ್ಯಾಕ್ ಆಗತ್ತನ್ರಿ? ಅವ್ರಿಗೆ ಏನ್ ಹೇಳ್ತಾರೆ? ಅವ್ರಿಗೆಲ್ಲ ತಪ್ಸೋಣಕ್ಕೆ ಏನಾದ್ರು ಒಂದು ಹಾದಿ ಹುಡುಕ್ಬೋದ, ಅದನ್ನ ತನಿಖೆ ಮಾಡ್ತಾರೆ, ಅದನ್ನ ಕರೆದು ಮಾತಾಡ್ತಾರೆ. ಅದ್ರ ಬಗ್ಗೆ ಪೂರ್ಣ ವಿವರವನ್ನು ಮಾಹಿತಿಯನ್ನ ತೆಗೆದುಕೊಳ್ತೀನಿ. ಅದು ಈ ಸದ್ಯ ತತ್ಕ್ಷಣ ಅಂತ ಅವ್ರ ಮೇಲೆ ಶಿಕ್ಷೆ ಆಗೋ ರೀತಿಯೊಳಗೆ ಕ್ರಮ ವಹಿಸ್ಲಿಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಸರ್ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀವಿ ನಾವು, ಬಟ್ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಬಟ್ ಆದ್ರೆ ಯಾರು ಕೂಡ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಈ ಹಿಂದೆ 60% ಬೋರ್ಡ್ ಹಾಕಬೇಕು, ಕನ್ನಡ ನಾಮಫಲಕವನ್ನ ಬಳಕೆ ಮಾಡಬೇಕು, 40% ಬೇರೆ ಅನ್ಯ ಭಾಷೆಗಳನ್ನ ಬಳಕೆ ಮಾಡಬೇಕು ಅಂತ ಕೂಡ ಹೋರಾಟಗಳನ್ನೇ ಮಾಡ್ಬೇಕಾಯ್ತು. ಹೋರಾಟವನ್ನು ಮಾಡ್ಬೇಕಾಯ್ತು, ಹೋರಾಟನೂ ಆಯ್ತು, ಅದರ ಜೊತೆಗೆ ಕಾನೂನು ತಿದ್ದುಪಡಿನ ಆಯ್ತು. ಹೌಸ್ನ್ಯಾಗ ಅದನ್ನ ತಿದ್ದುಪಡಿ ಮಾಡಿ ಈಗ 60-40 ಅಂತ ಇಡೀ ರಾಜ್ಯಾದ್ಯಂತ ಎಲ್ಲರಿಗೂ ಬೋರ್ಡ್ ಅನ್ನ ಹಾಕ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾಗಿದೆ. ಇಂಥ ಒಂದು ಪುಂಡತನ ಕೆಲವೊಂದಿಷ್ಟು ಜಾಗದಾಗ ಮೆರಿದೇ ಇದ್ರೆ ಆ ಪುಂಡ್ರನ್ನು ಮಟ್ಟ ಹಾಕುವಂತ ಕೆಲಸವನ್ನು ಮಾಡ್ತೀವಿ. ಸರ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ರೀತಿಯಾದಂತಹ ಪ್ರಕರಣಗಳು ಬರೀ ಕೋರಮಂಗಲದಲ್ಲೇ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸರ್. ಅಲ್ಲಿ ಸರಿಯಾದಂತಹ ವ್ಯವಸ್ಥೆಗಳಿಲ್ಲ ಅನ್ನೋದು ಪದೇ ಪದೇ ಪ್ರೂವ್ ಆಗ್ತಾ ಇದೆ. ರೀತಿ ಏನಿಲ್ಲ, ಕೆಲವೊಂದಿಷ್ಟು ಭಾಗದೊಳಗೆ ಆಗ್ತಾ ಇದೆ. ಈ ಬಾರ್ಡರ್ ಇರುವಂತ ಸ್ಥಳಗಳಲ್ಲಿ ಈ ರೀತಿ ಕೆಲವೊಂದಿಷ್ಟು ಪುಂಡತನ ನಡೀತಾ ಇದೆ. ಅವ್ರನ್ನ ಮಟ್ಟ ಹಾಕ್ತಿವಿ, ಏನ್ ಮೇಡಮ್ ಮಾಡ್ತೀವಿ, ತೊಂದ್ರೆ ಇಲ್ಲ.
ಸರ್ ಇನ್ನೊಂದು ವಿಚಾರ, ಉತ್ತರ ಭಾರತದಿಂದ ಬಂದಂತವ್ರೆ ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ನಾವ್ ಯಾಕೆ ನಿಮ್ಮ ಭಾಷೆಯನ್ನ ಬಳಕೆ ಮಾಡ್ಕೊಳ್ಬೇಕು, ಹಿಂದಿ ಭಾಷೆಯನ್ನ ನೀವು ಉಪಯೋಗ ಮಾಡಿ ಅನ್ನುವಂತಹ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅಂತ ದಬ್ಬಾಳಿಕೆ ಯಾರು ಮಾಡ್ತಾರೆ ಅವ್ರಿಗೆ ಸೂಚನೆಯನ್ನು ಕೊಡ್ತೀವಿ. ಇಲ್ಲಿ ಬಂದು ಕನ್ನಡವನ್ನ ಗೌರವಿಸ್ತಿದ್ರೆ, ಕನ್ನಡಿಗರ ಬಗ್ಗೆ ಗೌರವದಿಂದ ಇರ್ತಿದ್ರೆ ಇಲ್ಲಿ ಇರಿ, ಇಲ್ಲಾಂದ್ರೆ ನಿಮ್ ಜಾಗಕ್ಕೆ ನೀವು ಹೋಗಿ ಅಂತ ಸ್ಪಷ್ಟವಾದ ಸಂದೇಶನೂ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಅದ್ರಾಗೇನ್ ಎರಡು ಮಾತಿಲ್ಲ. ಕನ್ನಡ ನಮಗೆ ಮೊದಲಿಗೆ ಕನ್ನಡ ಭಾಷೆ ನಮಗೆ ಮುಖ್ಯ. ಭಾಷೆ ಮತ್ತು ನೆಲದ ಬಗ್ಗೆ ಯಾರಾದ್ರೂ ತಕರಾರು ಇರ್ತಿದ್ರೆ ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ, ಮಾಡ್ತೀವಿ, ಬಿಡೋದು ಇಲ್ಲ. ಸರ್ 60% ಕನ್ನಡವನ್ನ ಬಳಕೆ ಮಾಡ್ಬೇಕು ಅಂತ ಹೇಳಿ ಯಾವ ರೀತಿಯಾಗಿ ಒಂದು ಆದೇಶವನ್ನ ತಂದ್ರಿ, ಅದೇ ರೀತಿಯಾಗಿ ನೀವು ತೆಗೆದುಕೊಂಡು ಬರ್ಬಾರ್ದು. ಸಿದ್ದರಾಮಯ್ಯ ಅವರು ಮನ್ಸ್ ಮಾಡಿದ್ರೆ ಮಾಡ್ಬೋದು, ನೀವು ಮನ್ಸ್ ಮಾಡ್ಬೋದಲ್ವಾ ಅಂತ. ಅದ್ರ ಬಗ್ಗೆ ಈಗಾಗಲೇ 4-5 ಸಭೆಗಳಾಗಿದಾವೆ. ಅದ್ರ ಬಗ್ಗೆನೂ ಚರ್ಚೆಗಳಾಗಿದಾವೆ. ಮಾಡ್ತೀವಿ. ಮುಂದಿನ ದಿನಮಾನದೊಳಗ ಅಧಿವೇಶನದೊಳಗ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನ ತರುವಂತ ಕೆಲಸನೂ ಮಾಡ್ತಾ ಇದ್ದೀವಿ. ಓಕೆ ಸರ್, ಧನ್ಯವಾದಗಳು. ಗ್ಯಾರಂಟಿ. ಓಕೆ ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ರೂಪೇಶ್ ರಾಜಣ್ಣ ಅವರು ನಮ್ಮ ಜೊತೆ ಫೋನೋ ಸಂಪರ್ಕದಲ್ಲಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ರೂಪೇಶ್ ರಾಜಣ್ಣ ಅವರೇ, ನೀವು ಕೂಡ ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ ಸಚಿವ ಶಿವರಾಜ ತಂಗಡಿಯವರ ಮಾತನ್ನ. ಅವರು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಸೊ ಈಗಾಗಲೇ ಯಾವ ರೀತಿಯಾಗಿ 60% 40% ಕನ್ನಡ ಬಳಕೆ ಮಾಡಬೇಕು ಅನ್ನುವಂತಹ ವಿಚಾರ ಸಂಬಂಧಪಟ್ಟಂತೆ ನೀವೇನು ಹೋರಾಟ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೇಳಿದೆ ಯಾಕೆ ಕಾನೂನು ತರಬಾರ್ದು ಅಂತ ಹೇಳಿ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬರೀ ಭರವಸೆಗಳಾಗಿಯೇ ಉಳಿದ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆಯಾ ಅಂತ? ಇಲ್ಲ, ಇದು ಏನಾಗಿದೆ ಗೊತ್ತಾ ಮೇಡಮ್, ಈಗ ಕಳೆದ ವಿಂಗ್ ಕಮಾಂಡರ್ ಇಶ್ಯೂ ಆಯ್ತು ಮೇಡಮ್. ಆತನ ಮೇಲೆ ದೂರು ಆಗಿ ಹೋರಾಟ ಮಾಡಿದ್ದು ಇವರಲ್ಲ, ಹೋರಾಟಗಾರರು ಮಾಡಿದ್ದು. ಮತ್ತೆ 60-40 ಕನ್ನಡ ಬಳಕೆ ಮಾಡ್ಬೇಕು ಅಂತ ಹೇಳಿ ಇವರು ಸ್ವಯಂ ಪ್ರೇರಿತವಾಗಿ ನಿರ್ಧಾರ ತಗೊಳ್ಳಿಲ್ಲ. ಹೇಗೇನು ಅಲ್ಲೂ ಹೋರಾಟಗಾರರೇ ಬರ್ಬೇಕಾಯ್ತು. ಈಗ ಈ ವಿಚಾರದಲ್ಲಿ ಕೋರಮಂಗಲದಲ್ಲಿ ಘಟನೆ ವಿಚಾರವಾಗಿ ನಾನ್ ಕೇಳ್ಕೊಡ್ತೀನಿ ಶಿವರಾಜ್ ತಂಗಡಿಗೆ ಅವ್ರಿಗೆ, ಈ ಕೂಡ್ಲಿ ರದ್ದು ಮಾಡ್ಬೇಕು ಮೇಡಮ್. ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡಬಾರ್ದು. ರದ್ದು ಮಾಡ್ಬೇಕು ಅಂದ್ರೆ ರದ್ದು ಮಾಡ್ಬಿಡ್ಬೇಕು ಅಷ್ಟೇ. ಇನ್ನು ಇದು ಪಾಠ ಆಗ್ಬೇಕು. ಯಾರೋ ಏನೋ ತಪ್ಪು ಮಾಡ್ತಾರೆ, ಬಂದ್ಬಿಟ್ಟು ಕ್ಷಮೆ ಆಯ್ತು ಅಂತ ಕೇಳಿದ ತಕ್ಷಣ ಅವ್ರನ್ನ ಬಿಟ್ಬಿಡೋದು. ಬಟ್ ಇದೇ ಆಗೋಗ್ತಾ ಇದೆ ನಮ್ಮಲ್ಲಿ. ಇದಾಗಬಾರ್ದು. ಇನ್ನು ಮುಂದೆ ಯಾರೇ ಆದ್ರೂ ಈ ತರದ ವಿಚಾರಗಳಲ್ಲಿ ಏನೋ ಬೋರ್ಡ್ ಹ್ಯಾಕ್ ಆಗೋಯ್ತು, ಅವ್ನಿಗೆ ತಲೆ ಕೆಟ್ಟಿದೆ. ಅವ್ನಿಗೆ ಬೋರ್ಡ್ ಹ್ಯಾಕ್ ಆದ್ರೆ ಬೇರೆ ಪದ ಬರಲ್ವಾ? ಇದೇ ಬರ್ಬೇಕಾ? ಕನ್ನಡಿಗರು ಮಾತಾಡ್ಸುತ್ತ ಅಂತ ಪದನೇ ಬರ್ಬೇಕಾ? ಬೇರೆ ಪದಗಳೇ ಬರಲ್ವಾ ಬೋರ್ಡ್ ಹ್ಯಾಕ್ ಆದ್ರೆ? ಈ ರೀತಿ ಅನ್ಯಾಯವಾಗಿ, ಅಸಭ್ಯವಾಗಿ, ಅದು ಕನ್ನಡದ ಒಂದು ಏನು ಅಂತಂದ್ರೆ ಇವರು ಪರಭಾಷಿಕರು ಕನ್ನಡನೂ ನೆಟ್ಟಗ್ ಬಳಸಲ್ಲ ಅಂತ ತಂದ್ಬಿಟ್ಟು ಕಾನೂನು ತಂದ್ರೆ ಈಗ ಕನ್ನಡಿಗರೇ ಅವಮಾನಿಸುವಂತ ಕೆಲಸ ಮಾಡ್ತಾ ಇದಾರಲ್ಲ, ಇದು ನಿಜಕ್ಕೂ ಶೋಚನೀಯವಾದಂತ ಸಂಗತಿ. ಇದಕ್ಕೆ ಉಗ್ರವಾದ ಕ್ರಮ ಆಗಲೇಬೇಕು. ಅವನ ಅರೆಸ್ಟ್ ಆಗಬೇಕು, ಮತ್ತೆ ಲೈಸೆನ್ಸ್ ರದ್ದಾಗಬೇಕು. ನೋಡಿ ಸರ್, ಉತ್ತರ ಭಾರತದಿಂದ ಬಂದು ಇಲ್ಲಿ ನೆಲೆಯೂರಿ ನಮ್ಮಿಂದಲೇ ಎಲ್ಲ, ನಾವಿದ್ರೇನೆ ಎಲ್ಲ ಅಂತ ಹೇಳಿ ಸಂದೇಶ ರವಾನೆ ಮಾಡ್ತಾರೆ. ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವನ್ನ ಹರಿಬಿಡ್ತಾರೆ. ಆನಂತರ ನೀವುಗಳೆಲ್ಲ ಹೋರಾಟಕ್ಕೆ ಇಳಿದು ಅವರ ಕಚೇರಿಯ ಬಳಿ ಹೋಗಿ ಹೋರಾಟ ಮಾಡಿ ಎಲ್ಲ ಆದ್ಮೇಲೆ ಒಂದು ಕ್ಷಮೆ ಮುಗೀತಲ್ಲಿಗೆ. ನೆಕ್ಸ್ಟ್ ಇನ್ಯಾವ ಉಸಿರು ಕೂಡ ಎತ್ತಬಾರ್ದು. ಇನ್ನೊಂದೇನ್ ಗೊತ್ತಾ ಮೇಡಮ್, ಇವ್ರು ಹೇಳ್ತಾರಲ್ವಾ ನಮ್ಮಿಂದ ಬೆಂಗಳೂರು, ನಾವು ಬಂದ ಮೇಲೆ ಬೆಂಗಳೂರು ಅಂತ. ಇವ್ರು ಅಷ್ಟು ತಾಕತ್ತಿರೋರು, ಶಕ್ತಿ ಇರೋರು. ನಾವು ಬಂದು ಬೆಂಗಳೂರನ್ನ ಕಟ್ತಾವ್ನವ್ರು ಅವ್ರವ್ರನ್ನೇ ಕಟ್ಲಿ, ಅವ್ರಾಗ ಬಂದು ನಮ್ಮೂರ್ ಕಟ್ಟಬೇಕು. ಇದು ಫಸ್ಟ್ ಆಫ್ ಆಲ್ ಇವೆಲ್ಲ ಬೂಟಾಟಿಕೆಗಳು. ನಾವೆಲ್ಲ ಕಟ್ಟಿ ನಾವೆಲ್ಲ ಒಂದು ಸುಸಜ್ಜಿತವಾಗಿ ನಿರ್ಮಾಣ ಮಾಡದಂತ ಕರ್ನಾಟಕದಲ್ಲಿ ಇವ್ರು ಅನ್ನ ಹುಟ್ಟಿಸ್ಕೊಳ್ಳೋದಕ್ ಬಂದಿರೋದು. ಬಂದ ಮೇಲೆ ಇಲ್ಲಿ ನಮಗ ಸಂಸ್ಕೃತಿ, ಭಾಷೆ ಗೌರವ ಕೊಟ್ಟು ಬದುಕಬೇಕು. ಅದು ಬಿಟ್ಬಿಟ್ಟು ಈ ರೀತಿ ಅಸಭ್ಯವಾಗಿ ನಡ್ಕೊಳ್ಳೋದು ಎಷ್ಟು ಅಂತ ನೋಡೋದು. ದಯಮಾಡಿ ಈ ವಿಚಾರದಲ್ಲಿ ಸಚಿವರು, ಸರ್ಕಾರ ಒಂದು ಸಪರೇಟ್ ಕಾನೂನನ್ನ ತನ್ನಿ. ಕನ್ನಡವನ್ನ ಅವಮಾನಿಸ್ತಕ್ಕಂಥ ವ್ಯಕ್ತಿ ಯಾರೇ ಆಗ್ಲಿ, ಹೇಗೆ ನಮ್ಮ ರಾಷ್ಟ್ರ ಧ್ವಜವನ್ನ ಅವಮಾನಿಸ್ತಕ್ಕಂಥವ್ರಿಗೆ ಒಂದು ದೊಡ್ಡ ಶಿಕ್ಷೆ ಇದೆ ಕಾನೂನು ಅಡಿಯಲ್ಲಿ, ಅದೇ ರೀತಿ ಕನ್ನಡವನ್ನ, ಕನ್ನಡ ಭಾಷೆಯನ್ನ, ಕನ್ನಡಿಗರನ್ನ ಈ ರೀತಿ ಅವಮಾನಿಸ್ತಕ್ಕಂಥವ್ರಿಗೆ ಒಂದು ದೊಡ್ಡದಾದ ಒಂದು ಕಾನೂನನ್ನ ತಂದ್ರೆ ಅದು ಖಂಡಿತವಾಗ್ಲೂ ಒಂದು ದೊಡ್ಡ ಪಾಠವಾಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಏನೋ ಮಾಡ್ತಾರೆ, ಕೈ ಮುಗಿತಾರೆ, ಕ್ಷಮೆ ಕೇಳ್ತಾರೆ, ಹೋಗ್ತಾರೆ. ಈಗ ನಾವೇನಾದ್ರು ಹೋಗಿ ಒಂದು ದೊಡ್ಡ ಪ್ರಮಾಣದಲ್ಲಿ ಏನೋ ಒಂದು ಪ್ರತಿಭಟನೆ ಒಂದು ದೊಡ್ಡ ಹಂತದಲ್ಲಿ ತಗೊಂಡು ಹೋಗೋಣ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ನಾವು ಮಾಡಲ್ಲ, ಮಾಡಕ್ ಬಿಡಲ್ಲ, ನೀವು ಮಾಡಲ್ಲ ಅಂದ್ರೆ ಅರ್ಥ ಏನು ಅಂತ ಅನ್ನೋದೇ ನಮ್ಮ ಪ್ರಶ್ನೆ ಮೇಡಮ್. ಓಕೆ ಸರ್, ಕಾದ್ ನೋಡೋಣ ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡುತ್ತೆ ಸರ್ಕಾರ, ಮತ್ತೆ ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತೆ ಅಂತ ಹೇಳಿ. ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿ.